ಹಾಯ್ ವೆರಿ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಅದೇ ರೀತಿ ಎಲ್ಲರೂ ಚೆನ್ನಾಗಿರಬೇಕು. ವೆಲ್ಕಮ್ ಟು ಮೈ ಚಾನಲ್ ಸಾಯಾಸ್ ಕಿಚನ್. ನಾನು ಇವತ್ತು ನಿಮ್ಮ ಹತ್ರ ಶೇರ್ ಮಾಡ್ತಾ ಇರೋಂಥ ವಿಡಿಯೋ ಬಂದ್ಬಿಟ್ಟು ನಿನ್ನೆ ವಿಡಿಯೋಗೆ ಕಂಟಿನ್ಯೂಯೇಷನ್ ಅಂತ ಹೇಳ್ಬೋದು. ನಿನ್ನೆ ಮಾರ್ನಿಂಗ್ ರೊಟೀನ್ ನಾನು ನಿಮ್ಮ ಹತ್ರ ಶೇರ್ ಮಾಡಿದ್ದೆ. ಮಾರ್ನಿಂಗ್ ಆದಮೇಲೆ ನಾನು ಯೋಗ ಕ್ಲಾಸಿಂದ ಬರಬೇಕಾದ್ರೇ ತರಕಾರಿ ತೊಗೊಂಬಂದಿದ್ದೆ. ಯಾವ ರೀತಿ ಇರುತ್ತೆ ತರಕಾರಿ ಬಂದ್ಬಿಟ್ಟು ಸೊಪ್ಪು ಸಾರು ಮಾಡೋದಕ್ಕೆ ಪಾಲಕ್ಕು ಮತ್ತು ಚಕೋತ ಅಂತಾರಲ್ಲ ಆ ಸೊಪ್ಪನ್ನು ತಂದಿದ್ದೆ. ಪಾಲಕ್ ಜೊತೆ ಮೆಂತ್ಯ ಸೊಪ್ಪು ಹಾಕಿದ್ರೆ ತುಂಬ ಟೇಸ್ಟ್ ಇರುತ್ತೆ. ಬಟ್ ಚಕೋತೆ ಆಲ್ಸೋ ವೆರಿ ಗುಡ್ ಫಾರ್ ಹೆಲ್ತ್. ಸೊ ಹಾಗಾಗಿ ಯಾವುದೇ ಸೊಪ್ಪಾದ್ರೂ ತುಂಬ ಐರನ್ ಆ್ಯಂಡ್ ಫೈಬರ್ ಕಂಟೆಂಟ್ ಇರುತ್ತೆ, ಪ್ರೋಟೀನ್ಸ್ ಇರುತ್ತೆ ಅಲ್ವಾ. ಸೊಪ್ಪು ಈಸ್ ವೆರಿ ಗುಡ್ ಫಾರ್ ಹೆಲ್ತ್. ಸೊ ಹಾಗಾಗಿ ಸೊಪ್ಪು ವೆಜ್ಜೀಸ್ ಎಲ್ಲ ಮತ್ತು ಫ್ರೂಟ್ಸು ಜಾಸ್ತಿ ತಿಂದ್ರೇ ತುಂಬ ಒಳ್ಳೆಯದು. ಸೊ ನಾನು ಬರಬೇಕಾದ್ರೆ ಸೊಪ್ಪು ಮತ್ತು ಒಂಚೂರು ತರಕಾರಿ ತಂದ್ಕೊಂಡಿದ್ದೆ. ಆದಮೇಲೆ ನೋಡ್ಬೋದು ನನ್ನ ಬ್ರೇಕ್ಫಾಸ್ಟಿಗೆ ಪಡ್ಡು ಮಾಡ್ಕೊತಾ ಇದ್ದೆ. ಬಿಸಿ ಬಿಸಿ ಪಡ್ಡು ಮತ್ತು ಚಟ್ನಿ ಜೊತೆ ನನ್ನ ಬ್ರೇಕ್ಫಾಸ್ಟ್ ಫಿನಿಶ್ ಆಗುತ್ತೆ. ಈ ಪಡ್ಡು ಬ್ಯಾಟ್ರ್ ದೋಸೆ ಬ್ಯಾಟ್ರಿಂದನೇ ಮಾಡೋದು. ದೋಸೆ ಬ್ಯಾಟ್ರಿಗೆ ಒಂಚೂರು ಆನಿಯನ್ನು ಮತ್ತು ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ಒಂಚೂರು ಚಿಲ್ಲಿ ಮತ್ತು ಸಾಲ್ಟು, ಚೂರು ಸೋಡಾ ಬೇಕಂದರೆ ಹಾಕ್ಕೋಬೋದು, ಇಲ್ಲಾಂದರೆ ಇಲ್ಲ. ಚೆನ್ನಾಗಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಪಡ್ಡು ಬ್ಯಾಟ್ರನ್ನ ತೊಗೊಂಡು ಪಡ್ಡು ಇದು ಇರುತ್ತಲ್ವ ಪಡ್ಡು ಹಂಚು ಅದರಲ್ಲಿ ಹಾಕಿದ್ರೆ ತುಂಬ ಟೇಸ್ಟಿ ಆ್ಯಂಡ್ ಕ್ರಿಸ್ಪಿ ಆಗಿರೋವಂಥ ಪಡ್ಡು ಬ್ಯಾಟರ್ ಇಂದ ಮಾಡಿರೋ ಅಂಥ ಪಡ್ಡುಗಳು ರೆಡಿ ಆಗುತ್ತೆ. ಇದಕ್ಕೆ ಗೀಯಿಂದ ಮಾಡಿಕೊಂಡ್ರೆ ತುಂಬ ಟೇಸ್ಟಿ ಇರುತ್ತೆ. ಆಯಿಲಿಂದನೂ ಟೇಸ್ಟ್ ಇರುತ್ತೆ, ಬಟ್ ತುಪ್ಪದಿಂದ ಮಾಡಿರೋದೇ ಒಂಥರ ಡಿಫ್ರೆಂಟ್ ಟೇಸ್ಟ್ ಅಲ್ವಾ, ಎಮ್ಮೆ ಆಗಿರುತ್ತೆ. ಇದನ್ನು ತುಂಬ ಚೆನ್ನಾಗಿತ್ತು. ಪಡ್ಡು ಮತ್ತು ಚಟ್ನಿ ಆಗಿತ್ತು. ಒಂಚೂರು ಕಡಲೆಕಾಯಿನೂ ಹಾಕಿದ್ರು ಚಟ್ನಿಗೆ, ಬಟ್ ಸ್ವಲ್ಪ ಕ್ವಾಂಟಿಟಿ ಕಡಿಮೆ ಇತ್ತು. ಸೊ ಹಾಗಾಗಿ ನಾನು ಒಂಚೂರೇ ಚಟ್ನಿ ಹಾಕ್ಕೊಂಡು ಪಡ್ಡು ಜೊತೆ ತಿಂದೆ. ಯಾಕೆಂದರೆ ಪಡ್ಡುಯಲ್ಲಿ ಆಲ್ರೆಡಿ ಆನಿಯನ್ ಚಿಲ್ಲಿ ಎಲ್ಲ ಇರುತ್ತಲ್ಲ, ಸೊ ಚಟ್ನಿ ಬೇಕೇ ಬೇಕು ಅಂತ ಏನೂ ಇಲ್ಲ. ಸೊ ಹಾಗಾಗಿ ಪಡ್ಡು ಮತ್ತು ಚಟ್ನಿ, ಯಾರಿಗೆಲ್ಲ ಪಡ್ಡು ಇಷ್ಟ ಅಂತ ಕಮೆಂಟ್ ಮಾಡಿ. ನಿಮ್ಮ ಮನೇಲಿ ಬ್ರೇಕ್ಫಾಸ್ಟ್ಗೆ ಪಡ್ಡು ಮತ್ತು ದೋಸೆ ಎಲ್ಲ ಮಾಡ್ಕೋತೀರಾ? ಯಾವ ರೀತಿ ಅಂದರೆ ನೀವು ಹೆಲ್ದಿ ಆಗಿರೋ ಬ್ಯಾಟರ್ನು ಪ್ರಿಪೇರ್ ಮಾಡ್ಬೋದು. ನಾನು ಈ ದೋಸೆ ಬ್ಯಾಟ್ರ್ ಮಾಡಬೇಕಂದ್ರೆ ಒಂಚೂರು ಇದು ನವಣೆ ಮಿಲೆಟ್ಸ್ ಬರುತ್ತಲ್ಲ, ಮಿಲೆಟ್ಸ್ ಹಾಕ್ತೀನಿ. ಅದರಲ್ಲಿ ಒಂಚೂರು ಕಡಲೆಬೇಳೆ, ಉದ್ದಿನಬೇಳೆ, ಮೆಂತ್ಯ, ಮಿಲೆಟ್ಸ್, ನಾರ್ಮಲ್ ರೇಷನ್ ರೈಸ್ ಬರುತ್ತಲ್ಲ ಅದನ್ನು ಚೆನ್ನಾಗಿ ವಾಶ್ ಮಾಡಿ ಹಾಕೋದು. ಇದಕ್ಕೆ ಬೇಕಂದರೆ ಬರ್ರಿ ಮಿಲೆಟ್ಸಿಂದನೂ ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ. ಮಿಲೆಟ್ಸಿಂದ ಮಾಡಿದ್ರೆ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ದೋಸೆ. ಮತ್ತು ಬ್ರೌನ್ ರೈಸ್ ಬರುತ್ತಲ್ಲ, ಆ ಬ್ರೌನ್ ರೈಸನ್ನು ಹಾಕ್ಬೋದು. ಎಲ್ಲ ಒಂದೊಂಚೂರು ಹಾಕಿ ಮಾಡ್ಬೋದು. ಟೇಸ್ಟಿ ಆ್ಯಂಡ್ ಹೆಲ್ತ್ಗೂ ತುಂಬ ಒಳ್ಳೆಯದು. ಆದಮೇಲೆ ನೋಡ್ಬೋದು ನಾನು ಸೊಪ್ಪು ಸಾರು ಮಾಡೋಣ ಅಂತ ಸಾರು ಅಂದರೆ ಇದಕ್ಕೆ ತೊಗರಿಬೇಳೆ ಬರುತ್ತಲ್ಲ, ಅದನ್ನು ಒಂದು ಚಿಕ್ಕ ಲೋಟದಲ್ಲಿ 2 ಲೋಟದಷ್ಟು ತೊಗರಿಬೇಳೆ ತೊಗೊಂಡು ಚೆನ್ನಾಗಿ ವಾಶ್ ಮಾಡಿಕೊಂಡು ಒಂದು 4 ಗ್ಲಾಸಷ್ಟು ನೀರು ಹಾಕ್ಬಿಟ್ಟು ಅದಕ್ಕೆ ಒಂದು ಈರುಳ್ಳಿ, ಒಂದು 4 ಟೊಮೆಟೊ ಮತ್ತು ಪಾಲಕು ಮತ್ತು ಚಕೋತ ಸೊಪ್ಪು ಚೆನ್ನಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೆ. ಮತ್ತು ಒಂಚೂರು ಅರಿಶಿನ ಮತ್ತು ಬೆಳ್ಳುಳ್ಳಿ ಬರುತ್ತಲ್ಲ, ಬೆಳ್ಳುಳ್ಳಿನೂ ಹಾಕಿದ್ದೆ. ನಾನು ಹುಣಸೆಹಣ್ಣು ಅದ್ರ ಒಳಗಡೆನೇ ಹಾಕಿದ್ರೆ ಒಂಚೂರು ಬೇಯೋದು ಒಂಥರ ಬೆಂದಿರಲ್ಲ, ಹಾಗೇ ಇರುತ್ತೆ. ಎಷ್ಟು ನಾವು ಮೊಗಸ್ರೇನೂ ಹಾಗೆ ಇರುತ್ತೆ. ಸೊ ಹಾಗಾಗಿ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ಈ ನಡುವೆ ಒಂದು ಸ್ಟೀಲಿಂದು ಬೌಲ್ ಏನಾದರೂ ಇರುತ್ತಲ್ಲ, ಆ ಬೌಲಲ್ಲಿ ಹುಣಸೆಹಣ್ಣು ಹಾಕಿ ಆ ಕುಕ್ಕರಲ್ಲೇ ಇಟ್ಬಿಡ್ತೀನಿ. ಚೆನ್ನಾಗಿ ಬೆಂದ್ಕೊಳ್ಳುತ್ತೆ. ಆದಮೇಲೆ ನಾವು ಬೇಳೆ ಬೇಯಿಸ್ಬೇಕಾದ್ರೆ ಒಂಚೂರು ಆಯಿಲ್ ಹಾಕಿ ಕುಕ್ಕರ್ ವಿಸಿಲಿಟ್ಟರೆ ಜಾಸ್ತಿ ಸಿಡಿಯಲ್ಲ. ವಿಸಿಲಲ್ಲಿ ನೀರು ಜಾಸ್ತಿ ಹಾಕ್ದ್ರೂ ಅಷ್ಟು ಸಿಡಿಯಲ್ಲ. ಅಂದರೆ ತುಂಬ ಜಾಸ್ತಿ ಹಾಕ್ಬಾರ್ದು, ನೀರು ಜಾಸ್ತಿ ಅಂದರೆ ಒಂಚೂರು ನೀರು ಅವಾಗ ಜಾಸ್ತಿ ಆಗುತ್ತಲ್ಲ, ಅದಕ್ಕೆ ಹೇಳ್ತಾಯಿದ್ದೀನಿ. ಸಿಡಿಯಲ್ಲ ತುಂಬ, ಅಂದರೆ ಅದ್ರ ಒಳಗಡೆನೇ ಇದು ಆಗಿಬಿಡುತ್ತೆ, ಆಯಿಲ್ ಇರುತ್ತಲ್ಲ. ಸೊ ಹಾಗಾಗಿ ಚೆನ್ನಾಗಿ ಮೆತ್ತಗೆ ಬೆಂದ್ಕೊಳ್ಳುತ್ತೆ. ಆದಮೇಲೆ ನೋಡಿ ನಾನು ರೈಸ್ ವಾಶ್ ಮಾಡಿ ಇಟ್ಕೊಂಡಿದ್ದೆ. ರೈಸ್ ವಾಶ್ ಮಾಡಿರೋ ಅಂಥ ವಾಟ್ರ್ ಎತ್ತಿಟ್ಕೊಂಬಿಟ್ಟು ಫೇಸ್ನ ವಾಶ್ ಮಾಡಿಕೊಂಡ್ರೆ ಪಿಂಪಲ್ಸ್ ಇರುತ್ತಲ್ಲ, ಚಿಕ್ಕದಾಗಿ ಪಿಂಪಲ್ಸ್, ಆ ಪಿಂಪಲ್ಸ್ ಹೊಟ್ಟೋಗುತ್ತೆ ಅಂತಾರೆ. ನಾನು ಒಂದೊಂದು ಸತಿ ವಾಶ್ ಮಾಡ್ಕೊತೀನಿ ಫೇಸ್, ಅದಕ್ಕೆ ನಿಮಗೂ ಒಂದು ಟಿಪ್ ಥರ ಇರಲಿ ಅಂತ ಹೇಳ್ತಾ ಇದ್ದೀನಿ. ಆದಮೇಲೆ ನೋಡಿ ಹುಣಸೆಹಣ್ಣಿಗೆ ನಾನು ಬೌಲಲ್ಲಿ ನೀರೇ ಹಾಕಿರಲಿಲ್ಲ, ಅದೇ ಕುದಿಯತ್ತಲ್ವ, ಆ ನೀರೇ ಒಳಗಡೆ ಬಂದುಬಿಡುತ್ತೆ ಬೌಲ್ ಒಳಗಡೆ. ಸೊ ಹುಣಸೆಹಣ್ಣು ಸಪ್ರೇಟಾಗಿ ಇಟ್ಕೊಂಡಿರ್ತೀನಿ. ಆಮೇಲೆ ಎಕ್ಸೆಸ್ ವಾಟ್ರ್ ಇದೆ ಅಲ್ವಾ, ಅದನ್ನೆಲ್ಲ ಸ್ಟ್ರೈನ್ ಮಾಡಿಕೊಂಡು ಮತ್ತೆ ನಾನು ಬೇಳೆ ಮುಗಿಸೋದು ಬರುತ್ತಲ್ವ, ಬೇಳೆ ಗುತ್ತಿಯಿಂದ ಒಂಚೂರು
ಸಾಲ್ಟ್ ಹಾಕ್ಬಿಟ್ಟು ಕಲ್ಲುಪ್ಪು ಹಾಕ್ಬಿಟ್ಟು ಚೆನ್ನಾಗಿ ತಿರ್ಸ್ಕೊಂಡು ಆದಮೇಲೆ ಒಗ್ಗರಣೆ ಕೊಟ್ಟರೆ ಸೊಪ್ಪು ಸಾರು ರೆಡಿ ಆಗುತ್ತೆ. ಇದು ಸೊಪ್ಪು ಸಾರಿಗೆ ಬಿಸಿ ಬಿಸಿ ಅನ್ನಗೆ ತುಪ್ಪ ಹಾಕ್ಕೊಂಡು ಸೊಪ್ಪು ಸಾರು ಹಾಕ್ಕೊಂಡು ಸೊಂಡಿಗೆ ಅಥವಾ ಉಪ್ಪಿನಕಾಯಿ ಏನಾದರೂ ಇಟ್ಕೊಂಡು ತಿಂದರೆ ಆಹಾ ಏನು ರುಚಿ ಇರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಮತ್ತು ಮುದ್ದೆಗೂ ಅಷ್ಟೇ, ಮುದ್ದೆಗೆ ಒಂಚೂರು ಬಿಸಿ ಬಿಸಿ ಮುದ್ದೆಗೆ ಒಂಚೂರು ತುಪ್ಪ ಹಾಕ್ಕೊಂಡು ಸೊಪ್ಪು ಸಾರು ಹಾಕ್ಕೊಂಡು ಸೈಡ್ ಡಿಶಸ್ ಏನಾದರೂ ಇಟ್ಕೊಂಡು ತಿಂದರೆ ತುಂಬ ಸಖತ್ತಾಗಿರುತ್ತೆ ಟೇಸ್ಟು. ಯಾರಿಗೆಲ್ಲ ಇಷ್ಟ ಈ ಕಾಂಬಿನೇಷನ್ ಅಂತ ಮರೀದೆ ಕಾಮೆಂಟ್ ಮಾಡಿ. ಆದಮೇಲೆ ಬೇಳೆ ಎಲ್ಲ ಚೆನ್ನಾಗಿ ಆಯಿತು, ಚೆನ್ನಾಗಿ ಮಸ್ತಿದ್ದಾಯಿತು. ಆದಮೇಲೆ ಇದನ್ನು ಬಂದ್ಬಿಟ್ಟು ಒಗ್ಗರಣೆ ಕೊಡ್ತಾಯಿದ್ದೀನಿ. ಒಂಚೂರು ಆಯಿಲು, ಜೀರಿಗೆ, ಸಾಸಿವೆ ಮತ್ತು ಬೆಳ್ಳುಳ್ಳಿ ಮತ್ತು ಮೆಣಸಿನ್ಕಾಯಿ ಮತ್ತು ಆನಿಯನ್ ಬೇಕಂದರೆ ಹಾಕ್ಕೋಬೋದು, ಇಟ್ಸ್ ಆಪ್ಷನಲ್ಲು. ಬೇಡ ಅಂದರೆ ಬೆಳ್ಳುಳ್ಳಿ ಹಾಕ್ಕೊಂಡ್ರೆ ಸಾಕು, ಅದೇ ಟೇಸ್ಟ್ ಚೆನ್ನಾಗಿರುತ್ತೆ. ಆದಮೇಲೆ ಕರಿಬೇವಿನ ಸೊಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂಚೂರು ಬೇಯಕ್ಕೆ ಒಂಚೂರು ಬ್ರೌನಲ್ಲಿ ಟರ್ನ್ ಆಗ್ತಾ ಇರುತ್ತಲ್ಲ, ಆವಾಗ ಬ್ರೌನಲ್ಲಿ ಟರ್ನ್ ಆಗ್ತಾಯಿದೆ ನೋಡಿ. ಆದಮೇಲೆ ಬೇಳೆಗೆ ಇದನ್ನು ತೊಗೊಂಡು ಬೇಳೆ ಸಾರಿಗೆ ಹಾಕಿದ್ರೆ ಒಗ್ಗರಣೆ ರೆಡಿ ಆಯಿತು ಮತ್ತು ಬೇಳೆ ಸಾರು ರೆಡಿ ಆಯಿತು. ಘಮ್ ಅಂತ ವಾಸನೆ ಬರ್ತಾಯಿತ್ತು. ತುಂಬ ಹೆಲ್ತಿ ಆಗಿರುವಂಥ ಸೊಪ್ಪು ಸಾರು ಮತ್ತು ರೈಸ್ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಒಂದು ಸತಿ ಯಾರಾದರೂ ಟೇಸ್ಟ್ ಮಾಡಿಲ್ಲ ಅಂದರೆ ಈ ಥರ ಸಿಂಪಲಾಗಿ ಮಾಡಿಕೊಂಡು ಟೇಸ್ಟ್ ಮಾಡಿ. ಸೊಪ್ಪು ತುಂಬ ಟೇಸ್ಟಿಯಾಗಿರುತ್ತೆ. ಈ ವಿಡಿಯೋ ಹೇಗೆ ಅನ್ನಿಸ್ತಾ ಇದೆ ನಿಮಗೆ? ಇಷ್ಟವಾದಲ್ಲಿ ಮರೀದೆ ಲೈಕ್, ಶೇರ್, ಕಾಮೆಂಟ್ ಮಾಡಿ. ಅದೇ ರೀತಿ ನನ್ನ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿರಾ ಹಾಗೆ ನೋಡ್ತಾರೆ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ವೆರಿ ಮಚ್.